ಸ್ವಾಗತ ವೀರ ಸಾಮ್ರಾಜ್ಯಕ್ಕೆ. ಭಾರತದ ವೀರರ ಇತಿಹಾಸ, ಯುದ್ಧಗಳು ಮತ್ತು ಸಾಮ್ರಾಜ್ಯಗಳ ನೈಜ ಕಥೆಗಳು. ಇತಿಹಾಸ ಜೀವಂತವಾಗುತ್ತಿದೆ. ಪ್ರತಾಪಗಢದ ಮಹಾವಿಜಯದ ಬಳಿಕ ಶಿವಾಜಿ ಮಹಾರಾಜರ ಶೌರ್ಯದ ಸುದ್ದಿ ದಕ್ಕಣದಾದ್ಯಂತ ಹರಡಿತು. ಆದರೆ ಸ್ವರಾಜ್ಯದ ವಿರುದ್ಧ ಹೊಸ ಸಂಚು ರೂಪುಗೊಳ್ಳುತ್ತಿತ್ತು. ಪನ್ಹಾಲಗಢದ ಅಧ್ಯಾಯ ಈಗ ಆರಂಭವಾಗುತ್ತದೆ. ಪ್ರತಾಪಗಢದ ಸೋಲು ಬಿಜಾಪುರ ಸುಲ್ತಾನನನ್ನು ಕೋಪಗೊಳಿಸಿತು. ಶಿವಾಜಿ ಮಹಾರಾಜರನ್ನು ಮಣಿಸಲು ಅನುಭವಿ ಸೇನಾನಾಯಕ ಸಿದ್ದಿ ಜೌಹರ್ಗೆ ಹೊಸ ಅಭಿಯಾನದ ಜವಾಬ್ದಾರಿ ನೀಡಲಾಯಿತು. ಸಿದ್ದಿ ಜೌಹರ್ ಯಾವುದೇ ಬೆಲೆಯಾದರೂ ಶಿವಾಜಿಯನ್ನು ಬಂಧಿಸಿ ನಂದೆ ಕರೆತರು. ಸಿದ್ದಿ ಜೌಹರ್ ತನ್ನ ಬೃಹತ್ ಸೇನೆ, ಕುದುರೆದಳ ಮತ್ತು ಫಿರಂಗಿಗಳೊಂದಿಗೆ ಪನ್ಹಾಲಗಢದತ್ತ ಮುನ್ನಡೆಯಲು ಆರಂಭಿಸಿದನು. ಸ್ವರಾಜ್ಯದ ಮೇಲೆ ಮತ್ತೊಂದು ಭೀಕರ ಪರೀಕ್ಷೆ ಎದುರಾಗುತ್ತಿತ್ತು. ಈ ಬಾರಿ ಶಿವಾಜಿಗೆ ತಪ್ಪಿಸಿಕೊಳ್ಳೋ ದಾರಿ ಇರುವುದಿಲ್ಲ. ಪನ್ಹಾಲಗಢ ಈಗ 4 ದಿಕ್ಕುಗಳಿಂದ ಸುತ್ತುವರಿಯಲ್ಪಟ್ಟಿತ್ತು. ಆದರೆ ಶಿವಾಜಿ ಮಹಾರಾಜರು ಆತಂಕಕ್ಕೊಳಗಾಗಲಿಲ್ಲ. ಅವರು ತಮ್ಮ ವಿಶ್ವಾಸಾರ್ಹ ಸೇನಾನಾಯಕರೊಂದಿಗೆ ಮುಂದಿನ ಯುದ್ಧ ತಂತ್ರವನ್ನು ರೂಪಿಸಲು ಆರಂಭಿಸಿದರು. ಕೋಟೆ ಸುತ್ತುವರೆದಿರಬಹುದು, ಆದರೆ ನಮ್ಮ ಧೈರ್ಯವನ್ನು ಯಾರೂ ಸುತ್ತುವರಿಯಲು ಸಾಧ್ಯವಿಲ್ಲ. ದಿನಗಳು ಕಳೆದಂತೆ ಪನ್ಹಾಲಗಢದೊಳಗೆ ಆಹಾರ ಮತ್ತು ನೀರಿನ ಕೊರತೆ ಹೆಚ್ಚಾಯಿತು. ಆದರೆ ಶಿವಾಜಿ ಮಹಾರಾಜರ ಧೈರ್ಯ ತುಂಬಿದ ಮಾತುಗಳು ಪ್ರತಿಯೊಬ್ಬ ಮರಾಠ ಯೋಧನ ಆತ್ಮವಿಶ್ವಾಸವನ್ನು ಮತ್ತಷ್ಟು ಬಲಪಡಿಸಿದವು. ವೀರ್ರೇ, ಕಷ್ಟಗಳು ಶಾಶ್ವತವಲ್ಲ. ನಮ್ಮ ಧೈರ್ಯವೇ ಸ್ವರಾಜ್ಯದ ನಿಜವಾದ ಶಕ್ತಿ. ಮುತ್ತಿಗೆ ಇನ್ನಷ್ಟು ಬಿಗಿಯಾಗುತ್ತಿದ್ದಂತೆ ಶಿವಾಜಿ ಮಹಾರಾಜರು ರಹಸ್ಯ ಸಭೆ ಕರೆದರು. ಸ್ವರಾಜ್ಯವನ್ನು ಉಳಿಸಲು ಪನ್ಹಾಲಗಢದಿಂದ ವಿಶಾಲಗಢದವರೆಗೆ ಸಾಹಸಮಯ ಪಯಣ ಆರಂಭಿಸುವ ನಿರ್ಧಾರ ಕೈಗೊಳ್ಳಲಾಯಿತು. ನಮ್ಮ ಗುರಿ ಬದುಕುವುದಲ್ಲ, ಸ್ವರಾಜ್ಯವನ್ನು ಬದುಕಿಸುವುದು. ಇಂದಿನ ಈ ಯೋಜನೆಯ ಯಶಸ್ಸಿನ ಮೇಲೆ ಸಾವಿರಾರು ಜನರ ಭವಿಷ್ಯ ನಿಂತಿದೆ. ಸ್ವರಾಜ್ಯವನ್ನು ಉಳಿಸಲು ಒಬ್ಬ ಸಾಮಾನ್ಯ ಕ್ಷೌರಿಕನು ಅಸಾಮಾನ್ಯ ನಿರ್ಧಾರ ಕೈಗೊಂಡನು. ಶಿವಾಜಿ ಮಹಾರಾಜರಂತೆ ವೇಷಧರಿಸಿ ತನ್ನ ಜೀವವನ್ನೇ ಪಣಕ್ಕಿಡಲು ಶಿವಾಕಾಶಿದ್ ಸ್ವಯಂ ಮುಂದೆ ಬಂದನು. ಮಹಾರಾಜ್, ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ. ನೀವು ಬದುಕಿದ್ರೆ ಸ್ವರಾಜ್ಯ ಬದುಕುತ್ತದೆ. ನಿನ್ನ ಈ ತ್ಯಾಗವನ್ನು ಸ್ವರಾಜ್ಯ ಎಂದಿಗೂ ಮರೆಯುವುದಿಲ್ಲ. ಮಳೆಯ ಕತ್ತಲ ರಾತ್ರಿ ಶಿವಾಜಿ ಮಹಾರಾಜರು ಕೆಲವೇ ವಿಶ್ವಾಸಾರ್ಹ ಯೋಧರೊಂದಿಗೆ ರಹಸ್ಯವಾಗಿ ಪನ್ಹಾಲಗಢದಿಂದ ಹೊರಟರು. ಅದೇ ಸಮಯದಲ್ಲಿ ಶಿವಾಕಾಶಿದ್ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಶತ್ರುವನ್ನು ದಾರಿ ತಪ್ಪಿಸುವ ಕಾರ್ಯಕ್ಕೆ ಮುಂದಾದನು. ಸ್ವರಾಜ್ಯದ ಭವಿಷ್ಯ ಇಂದಿನ ಈ ರಾತ್ರಿ ಮೇಲೆ ನಿಂತಿದೆ. ಮಹಾರಾಜ, ನಿಮ್ಮ ಸುರಕ್ಷತೆಗಾಗಿ ನಮ್ಮ ಪ್ರಾಣವೂ ಸಿದ್ಧವಾಗಿದೆ. ಶಿವಾಕಾಶಿದ್ ತನ್ನ ಜೀವಕ್ಕಿಂತ ಸ್ವರಾಜ್ಯವನ್ನು ದೊಡ್ಡದಾಗಿ ಕಂಡನು. ಶಿವಾಜಿ ಮಹಾರಾಜರ ರೂಪದಲ್ಲಿ ಶತ್ರುವಿನ ಮುಂದೆ ನಿಂತು ತನ್ನ ಅಮರ ತ್ಯಾಗದ ಮೂಲಕ ಮಹಾರಾಜರಿಗೆ ಸುರಕ್ಷಿತವಾಗಿ ಮುಂದುವರಿಯುವ ಅವಕಾಶವನ್ನು ಕಲ್ಪಿಸಿದನು. ನನ್ನ ಜೀವ ಹೋಗಬಹುದು, ಆದರೆ ಸ್ವರಾಜ್ಯದ ಕನಸು ಎಂದಿಗೂ ಸಾಯುವುದಿಲ್ಲ. ಶಿವಾಕಾಶಿದ್ ತನ್ನ ಜೀವಕ್ಕಿಂತ ಸ್ವರಾಜ್ಯವನ್ನು ದೊಡ್ಡದಾಗಿ ಕಂಡನು. ಶತ್ರುವಿನ ಮುಂದೆ ಅಚಲವಾಗಿ ನಿಂತ ಆ ವೀರನ ತ್ಯಾಗ ಮರಾಠ ಇತಿಹಾಸದಲ್ಲಿ ಎಂದೆಂದಿಗೂ ಅಮರವಾಗಿ ಉಳಿಯಿತು. ಬಂಧಿತನ ನಿಜವಾದ ಗುರುತು ಬಹಿರಂಗವಾಗುತ್ತಿದ್ದಂತೆ ಸಿದ್ದಿ ಜೌಹರ್ನ ಕೋಪ ಮಿತಿಮೀರಿತು. ಶಿವಾಜಿ ಮಹಾರಾಜರು ತಪ್ಪಿಸಿಕೊಂಡಿದ್ದಾರೆ ಎಂಬುದು ತಿಳಿದ ತಕ್ಷಣ ಅವರನ್ನು ಬೆನ್ನಟ್ಟಲು ಸಂಪೂರ್ಣ ಸೇನೆಗೆ ಆದೇಶ ಹೊರಡಿಸಲಾಯಿತು. ಇವನು ಶಿವಾಜಿ ಅಲ್ಲ. ತಕ್ಷಣ ಎಲ್ಲ ದಾರಿಗಳನ್ನು ಮುಚ್ಚಿ ಯಾರೂ ತಪ್ಪಿಸಿಕೊಳ್ಳಬಾರದು. ಭಾರೀ ಮಳೆ, ಕತ್ತಲ ರಾತ್ರಿ ಮತ್ತು ದುರ್ಗಮ ಸಹ್ಯಾದ್ರಿ ಪರ್ವತಗಳ ನಡುವೆ ಶಿವಾಜಿ ಮಹಾರಾಜರು ವಿಶಾಲಗಢದತ್ತ ವೇಗವಾಗಿ ಸಾಗುತ್ತಿದ್ದರು. ಆದರೆ ಹಿಂಬದಿಯಿಂದ ಶತ್ರು ಸೇನೆ ಕ್ಷಣಕ್ಷಣಕ್ಕೂ ಹತ್ತಿರವಾಗುತ್ತಿತ್ತು. ಮಹಾರಾಜ್, ನೀವು ವಿಶಾಲಗಢ ತಲುಪಲೇಬೇಕು. ಉಳಿದದ್ದನ್ನು ನಾವು ನೋಡಿಕೊಳ್ಳುತ್ತೇವೆ. ಶತ್ರು ಸೇನೆ ಹತ್ತಿರ ಬರುತ್ತಿದ್ದಂತೆ ಬಾಜಿ ಪ್ರಭು ದೇಶಪಾಂಡೆ ಐತಿಹಾಸಿಕ ನಿರ್ಧಾರ ಕೈಗೊಂಡರು. ಶಿವಾಜಿ ಮಹಾರಾಜರು ವಿಶಾಲಗಢ ತಲುಪುವವರೆಗೆ ತಮ್ಮ ಕೊನೆಯ ಉಸಿರಿನವರೆಗೂ ಶತ್ರುವನ್ನು ತಡೆಯುವುದಾಗಿ ಅವರು ಪ್ರತಿಜ್ಞೆ ಮಾಡಿದರು. ಮಹಾರಾಜ್, ನೀವು ವಿಶಾಲಗಢ ತಲುಪಿ.
ಶಿವಾಜಿ ಮಹಾರಾಜರು ವಿಶಾಲಗಡದತ್ತ ಮುನ್ನಡೆಯುತ್ತಿದ್ದರೆ ಬಾಜಿ ಪ್ರಭು ದೇಶಪಾಂಡೆ ತಮ್ಮ ವೀರರೊಂದಿಗೆ ಘೋಡಕಿಂಡಿನಲ್ಲಿ ನಿಂತರು. ಸ್ವರಾಜ್ಯದ ಭವಿಷ್ಯಕ್ಕಾಗಿ ಇದು ಜೀವ ಮತ್ತು ಮರಣದ ನಡುವಿನ ಅಂತಿಮ ಹೋರಾಟವಾಗಿತ್ತು. ವೀರೇ, ಇಂದು ನಮ್ಮ ಉಸಿರು ನಿಲ್ಲಬಹುದು, ಆದರೆ ಸ್ವರಾಜ್ಯದ ಉಸಿರಿಯ ಎಂದಿಗೂ ನಿಲ್ಲಬಾರದು. ಘೋಡಕಿಂಡಿನಲ್ಲಿ 2 ಸೇನೆಗಳು ಮುಖಾಮುಖಿಯಾದವು. ಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಸ್ವರಾಜ್ಯದ ಮೇಲಿನ ನಿಷ್ಠೆ ಮರಾಠ ಯೋಧರ ಅತಿದೊಡ್ಡ ಶಕ್ತಿಯಾಗಿತ್ತು. ಬಾಜಿ ಪ್ರಭು ದೇಶಪಾಂಡೆ ಯುದ್ಧಕ್ಕೆ ಮುನ್ನಡೆಯುವ ಸಂಕೇತ ನೀಡಿದರು. ಬಾಜಿ ಪ್ರಭು ದೇಶಪಾಂಡೆ ತಮ್ಮ ವೀರರೊಂದಿಗೆ ಮೊದಲ ಪ್ರತಿದಾಳಿಯನ್ನು ಆರಂಭಿಸಿದರು. ಘೋಡಖಿಂಡಿನ ಕಿರಿದಾದ ದಾರಿಯಲ್ಲಿ ಸ್ವರಾಜ್ಯವನ್ನು ಉಳಿಸುವ ಸಂಕಲ್ಪವೇ ಮರಾಠ ಯೋಧರಿಗೆ ಅಜೇಯ ಶಕ್ತಿಯಾಯಿತು. ಇಂದು ನಮ್ಮ ಪ್ರತಿಯೊಂದು ಹೆಜ್ಜೆಯೂ ಸ್ವರಾಜ್ಯದ ವಿಜಯದತ್ತ ಸಾಗುತ್ತಿದೆ. ಒಂದರ ನಂತರ ಮತ್ತೊಂದು ದಾಳಿ ನಡೆದರೂ ಬಾಜಿ ಪ್ರಭು ದೇಶಪಾಂಡೆ ಮತ್ತು ಮರಾಠ ವೀರರು ತಮ್ಮ ಸ್ಥಾನವನ್ನು ಬಿಟ್ಟುಕೊಡಲಿಲ್ಲ. ಅವರು ಗಳಿಸಿದ ಪ್ರತಿಯೊಂದು ಕ್ಷಣವೂ ಶಿವಾಜಿ ಮಹಾರಾಜರನ್ನು ವಿಶಾಲಗಡದತ್ತ ಸುರಕ್ಷಿತವಾಗಿ ಕೊಂಡೊಯ್ಯುತ್ತಿತ್ತು. ಉಸಿರಿರುವವರೆಗೆ ಈ ಖಿಂಡನ್ನು ಯಾರೂ ದಾಟಲಾರರು. ಘೋಡಖಿಂಡಿನಲ್ಲಿ ಯುದ್ಧ ಇನ್ನೂ ಮುಂದುವರಿಯುತ್ತಿತ್ತು. ಬಾಜಿ ಪ್ರಭು ದೇಶಪಾಂಡೆಗೆ ಒಂದೇ ನಿರೀಕ್ಷೆ, ವಿಶಾಲಗಡದಿಂದ ಕೇಳಿಬರುವ ಫಿರಂಗಿಯ ಸಂಕೇತ. ಮಹಾರಾಜರು ಸುರಕ್ಷಿತರಾಗುವವರೆಗೆ ಹೋರಾಟ ನಿಲ್ಲುವ ಪ್ರಶ್ನೆಯೇ ಇರಲಿಲ್ಲ. ಫಿರಂಗಿಯ ಧ್ವನಿ ಕೇಳುವವರೆಗೂ ಈ ಖಿಂಡನ್ ಯಾರೂ ದಾಟುವುದಿಲ್ಲ. ಹರ ಹರ ಮಹಾದೇವ್! ಅಂತೂ ವಿಶಾಲಗಡದಿಂದ ಫಿರಂಗಿಯ ಘರ್ಜನೆ ಕೇಳಿಸಿತು. ಆ ಧ್ವನಿ ಬಾಜಿ ಪ್ರಭು ದೇಶಪಾಂಡೆಗೆ ಒಂದೇ ಸಂದೇಶ ನೀಡಿತು: ಶಿವಾಜಿ ಮಹಾರಾಜರು ಸುರಕ್ಷಿತರಾಗಿದ್ದಾರೆ. ತಮ್ಮ ಪ್ರತಿಜ್ಞೆ ನೆರವೇರಿದ ತೃಪ್ತಿಯೊಂದಿಗೆ ಅವರು ಹೋರಾಟವನ್ನು ಮುಂದುವರಿಸಿದರು. ವಿಶಾಲಗಡದ ಫಿರಂಗಿ ಮೊಳಗಿತ್ತು, ಪ್ರತಿಜ್ಞೆ ನೆರವೇರಿತ್ತು. ಆದರೂ ಬಾಜಿ ಪ್ರಭು ದೇಶಪಾಂಡೆ ತಮ್ಮ ಕೊನೆಯ ಶಕ್ತಿಯವರೆಗೂ ಹೋರಾಟ ಮುಂದುವರಿಸಿದರು. ಅವರ ಅಪ್ರತಿಮ ಧೈರ್ಯ ಸ್ವರಾಜ್ಯದ ಇತಿಹಾಸದಲ್ಲಿ ಶಾಶ್ವತವಾಗಿ ಅಚ್ಚೊತ್ತಿತು. ಬಾಜಿ ಪ್ರಭು ದೇಶಪಾಂಡೆ ಮತ್ತು ಅವರ ವೀರರ ಅಮರ ತ್ಯಾಗದಿಂದ ಸ್ವರಾಜ್ಯ ಸುರಕ್ಷಿತವಾಯಿತು. ಅವರ ಪವಿತ್ರ ಬಲಿದಾನವನ್ನು ಗೌರವಿಸಿ ಶಿವಾಜಿ ಮಹಾರಾಜರು ಘೋಡಖಿಂಡಿಗೆ ಪಾವನಖಿಂಡ್ ಎಂಬ ಅಮರ ಹೆಸರನ್ನು ನೀಡಿದರು. ಆ ಹೆಸರು ಇಂದಿಗೂ ಶೌರ್ಯ ಮತ್ತು ತ್ಯಾಗದ ಸಂಕೇತವಾಗಿ ಇತಿಹಾಸದಲ್ಲಿ ಮೊಳಗುತ್ತಿದೆ. ಇನ್ನು ಘೋಡಖಿಂಡ ನಮ್ಮ ವೀರರ ಪವಿತ್ರ ತ್ಯಾಗದಿಂದ ಇದು ಶಾಶ್ವತವಾಗಿ ಪಾವನಖಿಂಡ್ ಎಂದು ಕರೆಯಿದರು. ಇದು ಕೇವಲ ಒಂದು ಯುದ್ಧದ ಕಥೆಯಲ್ಲ, ಸ್ವರಾಜ್ಯಕ್ಕಾಗಿ ತಮ್ಮ ಜೀವವನ್ನೇ ಅರ್ಪಿಸಿದ ಅಮರವೀರರ ಗಾಥೆ. ಮುಂದಿನ ಭಾಗದಲ್ಲಿ ಅಫಜಲ್ ಖಾನ್ ನಂತರದ ಮರಾಠ ಸಾಮ್ರಾಜ್ಯದ ವಿಸ್ತರಣೆ, ಶೈಸ್ತಾ ಖಾನ್ ಮೇಲಿನ ದಾಳಿ ಮತ್ತು ಸೂರತ್ ದಂಡಯಾತ್ರೆಯ ರೋಚಕ ಇತಿಹಾಸವನ್ನು ನೋಡೋಣ. ಇಂತಹ ನೈಜ ಐತಿಹಾಸಿಕ ವಿಡಿಯೋಗಳಿಗಾಗಿ ನಮ್ಮ ವೀರ ಸಾಮ್ರಾಜ್ಯ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಭವಾನಿ, ಜೈ ಶಿವಾಜಿ.